ಸಾಯಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ತುಂಬ ದಿವಸ ಆಯಿತು ವೀಡಿಯೋಸ್ ಮಾಡಿ, ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ. ಈಗೇನು ವೀಡಿಯೋ ಒಟ್ಟಿಗೆ ಬಂದಿದ್ದೀನಿ ಅಂದರೆ, ಸ್ವಲ್ಪ ಮೀಶೋಯಿಂದ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಏನು ಅಂದರೆ ವಾಲ್ಪೇಪರ್ಸ್ ಹಾಕಿದ್ದೀನಿ ತಾನೆ ನನ್ನ ಮನೇಲಿ, ಅದು ಲಾಸ್ಟ್ ಬ್ಲಾಗಲ್ಲಿರುತ್ತೆ, ಚೆಕ್ ಮಾಡಿ. ಆ ವಾಲ್ಪೇಪರ್ಸ್ನ ಇವಾಗ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬೇರೆ ವಾಲ್ಪೇಪರ್ಸ್ನ ಬುಕ್ ಮಾಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಸ್ಟಿಕ್ಕರಿಂಗ್ಸ್ನ ಬುಕ್ ಮಾಡಿದ್ದೆ. ಸ್ವಲ್ಪ ಬರ್ಡ್ಸ್ದು ಆ ಥರ ತೋರಿಸ್ತೀನಿ ನಿಮಗೆ. ಆ ಥರ ಬುಕ್ ಮಾಡಿದ್ದೆ. ಅದು ಇವಾಗ ಸ್ವಲ್ಪ ಟಿ ವಿ ಹತ್ರ ಅಂಟಿಸೋದಿದೆ, ಅದು ಅಂಟಿಸ್ತೀನಿ. ಬಟ್ ವಾಲ್ಪೇಪರ್ಸಲ್ಲಿ ಇನ್ನೂ 2 ವಾಲ್ಪೇಪರ್ಸ್ ಬರೋದಿದೆ. ಅದು ಬಂದಮೇಲೆ ನಿಮಗೆ ಕಂಪ್ಲೀಟಾಗಿ ವಾಲ್ ಹಚ್ಚಿ ತೋರಿಸ್ತೀನಿ. ಇವಾಗ ಮೀಶೋಲ್ ಪ್ಯಾಕಿಂಗ್ ಓಕೆ ಥರ ಬಂದಿದೆ. ಇವಾಗ ಚೆನ್ನಾಗಿ ಬಂದಿದೆ ಮೀಶೋಲ್ ಪ್ಯಾಕಿಂಗು. ಇನ್ನೊಂದು ಪ್ಲಗ್ ಪಾಯಿಂಟ್ ಬೇಕಾಗಿತ್ತು ನನಗೆ, ಇದೊಂದು ಆರ್ಡ್ರ್ ಮಾಡಿದ್ದೆ. ಫ್ರಿಜ್ಜಿಗೆ ಹಾಕೋಕ್ಕೆ 2 ಸ್ವಿಚ್ ಬೇಕು, ಮತ್ತು ಲೈಟ್ಸ್ ಕೂಡ ಇದೆ. ನನ್ನ ಲೈಟ್ಸ್ ಕೂಡ ಹಾಕೋದಿತ್ತು, ಅದು ಮೇಲ್ಗಡೆ ಹಾಕೋಕ್ಕಾಗ್ತಾಯಿಲ್ಲ. ಸೊ ಇದನ್ನ ಹಾಕ್ಬಿಟ್ಬಿಟ್ರೆ ಬೇಕಾದಾಗ ಸ್ವಿಚ್ ಆನ್ ಮಾಡ್ಕೊಬೋದು, ಆಫ್ ಮಾಡ್ಕೊಬೋದು. ಆ ರೀಸನ್ಗೆ ಇದೊಂದು ಬುಕ್ ಮಾಡಿದೆ. ಇನ್ನೊಂದು ಫ್ರಿಜ್ಜಿಗೆ ಕೂಡ ಆಗುತ್ತೆ ಅಂಥೇಳಿ ಒಂದೇ ಸ್ವಿಚ್ಚಲ್ಲಿ ಫ್ರಿಜ್ಜಿಗೂ ಹಾಕ್ಕೋಬೋದು ಮತ್ತು ಲೈಟಿಂಗ್ಸ್ಗೂ ಹಾಕ್ಕೋಬೋದು ಅಂತ ಇದೊಂದು ಬುಕ್ ಮಾಡಿದೆ. ಇದ್ರ ಪ್ರೈಸ್ ಬಂದು 136 150 ಏನೋ, 150 ಒಳಗಡೆ ಇದೆ. ನಾನು ನಿಮಗೆ ಸೈಡಲ್ಲಿ ಹಾಕ್ತೀನಿ ಇದ್ರದ್ದು ಪ್ರೈಸು, ಮತ್ತು ಇದು ಲಿಂಕ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಬೇಕು ಅನ್ನೋದು ಪರ್ಚೇಸ್ ಮಾಡಿ. ಇನ್ನು ಇವೆಲ್ಲ ವಾಲ್ ಸ್ಟಿಕ್ಕರಿಂಗ್ ಮಾಡೋಕ್ಕೆ ತರಿಸಿರೋದು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಪ್ಯಾಟರ್ನಲ್ಲಿ ನಾನು ಬುಕ್ ಮಾಡಿದೆ ವಾಲ್ಪೇಪರ್ಸ್ನ. ಸದ್ಯಕ್ಕೆ ಇದೊಂದೇ ಬಂದಿರೋದು ನಮ್ಮ ವಾಲ್ಗೆ ಹಾಕೋ ಸ್ಟಿಕ್ಕರಿಂಗ್ ಇದು ಫುಲ್ ಬಂದಮೇಲೆ ಇದು ನೋಡಿರ್ತೀರ ನೀವು ಆಲ್ಮೋಸ್ಟ್. ಸೊ ಈ ಥರ ಡಿಸೈನ್ ಈ ಸಲ ಚೂಸ್ ಮಾಡಿದೆ. ಅದೇನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಸ್ವಲ್ಪ ಚೇಂಜ್ ಇರಲಿ, ಪೇಂಟ್ ಮಾಡಿಸಿದ್ದೀವಲ್ಲ, ಸ್ವಲ್ಪ ಚೇಂಜ್ ಇರಲಿ ಮನೇಲಿ ಅಂಥೇಳಿ ಅದು ಆ ಥರ ಬುಕ್ ಮಾಡಿದೆ. ಇನ್ನು ಇದು ಸ್ವಲ್ಪ ಬರ್ಡ್ಸ್ದೆಲ್ಲ ಸೌಂಡ್ ಸೇಯೋದನಿ, ಬರ್ಡ್ಸ್ದು ಸ್ವಲ್ಪ ಏನಂತಾರೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇದೊಂದು ಬುಕ್ ಮಾಡಿದೆ. ಇದು ತೋರಿಸ್ತೀನಿ ನಿಮ್ಗೆ. ಇವಾಗಿದ್ದ ಅಂಟಿಸ್ತೀನಿ, ಅಂಟಿಸಿದ್ಮೇಲೆ ಲುಕ್ ಹೇಗಿರುತ್ತೆ, ಟಿ ವಿ ಹತ್ರ ಅಂಟಿಸೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ, ಟಿ ವಿ ಹತ್ರ ಸ್ವಲ್ಪ ಲುಕ್ ಇರಲಿ ಅಂತ ಹೇಳಿ ಇದೊಂದು ಬುಕ್ ಮಾಡಿದ್ದೆ. ಇದು ಬಂದುಬಿಟ್ಟು ಯಾವ ಥರ ಇದೆ, ಹೆಂಗೆ ಅಂಟಿಸೋದು ಏನು ಅಂತ ನಿಮಗೆ ಈಗ ಈ ಬ್ಲಾಗಲ್ಲೇ ತೋರಿಸ್ತೀನಿ. ಸೊ ಇನ್ನೂ 2 ಬರೋದಿದೆ, ಅದು ಬಂದಮೇಲೆ ನಿಮಗೆ ಗೋಡೆ ಕಂಪ್ಲೀಟಾಗಿ ಹಾಕೋದನ್ನ ತೋರಿಸ್ತೀನಿ. ಓಕೆನಾ? ಬಂದಿದೆ. ಮುಂದೆನಾ ಇರೋದಿದು, ಇನ್ನೂ ಇರಬೇಕೆ. ಇಷ್ಟೇನಾ? ಹಾಂ, ಇಷ್ಟೇ. ಓಕೆ ಗೈಸ್. ಇದನ್ನ ಕಟ್ ಮಾಡ್ಕೊಂಡು ಅಂಟಿಸೋದು ಅನ್ಸುತ್ತೆ ನನಗೆ. ಓಕೆ ಅರ್ಥ ಆಯಿತು. ಕಟ್ ಮಾಡಿಕೊಂಡು ಅಂಟಿಸೋದು. ಓಕೆ, ಇದು ಒಂದು ಪೋರ್ಷನ್ ಬರುತ್ತೆ. ಇದೆಯಾ? ಇದು ಒಂದು ಫ್ಲಾರು, ಇದು ಸೆಕೆಂಡ್ ಫ್ಲಾರು, ಇದು ಒಂದು ಬರ್ಡು, ಇಲ್ಲೊಂದು ಬಟರ್ಫ್ಲೈ, ಇನ್ನೊಂದು ಬರ್ಡು. ಕರೆಕ್ಟು. ಇದನ್ನ ಡಿವೈಡ್ ಮಾಡಿ ಅಂಟಿಸೋದು. ನಿಮ್ಗೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ಆ ಥರ ಇರುತ್ತೆ ಅಂತ. ಇವಾಗ ಬನ್ನಿ ಅಂಟಿಸೋಣ. ಕಟ್ ಮಾಡ್ಕೊಂಡು ಬರ್ತೀನಿ, ಅಂಟಿಸೋಣ ಹೇಗಿರುತ್ತೆ ಅಂತ. ಇದನ್ನ ಕಟ್ ಮಾಡೋದು ಅಂದ್ಕೊಂಡೆ, ಬಟ್ ಇಲ್ಲ, ಇದು ಈ ಥರ ರಿಮೂವ್ ಮಾಡ್ಬೋದು. ಇಲ್ಲಿ ರಿಮೂವ್ ಮಾಡಿನೇ ಸ್ಟಿಕ್ ಮಾಡೋದಿದು. ಒಂದೊಂದು ತೋರಿಸ್ತೀನಿ ರೀ. ಒಂದು ರಿಮೂವ್ ಮಾಡಿ ನಿಮಗೆ ನೋಡಿ, ಈ ಥರ ರಿಮೂವ್ ಮಾಡಿ ಯಾವ ಥರ ಬೇಕೋ ಆ ಥರ ಸ್ಟಿಕ್ ಮಾಡ್ಕೊಬೋದು. ಇದು ಪ್ಯಾಟ್ರನ್ ಹೆಂಗಿದೆ ಅಂದರೆ ನೋಡಿ, ಈ ಥರ ಬರುತ್ತೆ. ನೋಡಿ, ಈ ಥರ ಇರುತ್ತೆ. ಪೆಟಲ್ಸು ಎಲ್ಲ ಸ್ಪ್ರೆಡ್ ಆಗಿರೋ ಥರ ಬರುತ್ತೆ. ಈ ಥರ ಇರುತ್ತೆ ಆಲ್ ಓವರ್ ಲುಕ್ಕು. ನನಗೆ ಅಂಟಿಸಿದ ಮೇಲೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ, ಈ ಥರ ಇದೆ ಇದು. ಇನ್ನು ವಾಲ್ಪೇಪರ್ ಸ್ಟಿಕ್ ಮಾಡದಿರೋಕ್ಕೆ ಮುಂಚೆ ಈ ಥರ ಇದೆ ನೋಡಿ ಗೋಡೆ, ಖಾಲಿಯಾಗೆ. ಇನ್ನು ವಾಲ್ಪೇಪರ್ ಒಂದೊಂದೇ ರಿಮೂವ್ ಮಾಡಿಕೊಂಡು ಎಲ್ಲ ಅಂಟ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸ್ವಲ್ಪ ಇದನ್ಸುತ್ತೆ, ಸ್ಟಿಕ್ಕಿ ಅನಿಸುತ್ತೆ.
ನಿಧಾನಕ್ಕೆ ಚೂರು ಚೂರು ಓಪನ್ ಮಾಡ್ಕೊಂಡು ಅಂಟಿಸ್ಬೇಕಾಗತ್ತೆ. ನೋಡಿ ನಾನು ಆ ಕಡೆ ಒಂದು ಈ ಕಡೆ ಒಂದು 2 ಪಾರ್ಟಿಷನ್ ಮಾಡಿ ಆ ಕಡೆಗೆ ಈ ಕಡೆಗೆ ಅಂಟಿಸ್ದೆ. ಈ ಥರ ಫೈನಲ್ ಲುಕ್ ಕೊಟ್ಟಿದೆ. ಯಾವ ಥರ ಇದೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಿಮಗೂ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ, ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.